ದೇವರಿಗೂ ಕೂಡ ನೀನು ಕನ್ನಡಿಗ ಅಂತ ಹೇಳಿ ಕರೆದ್ರೆ ಆತನಿಗೂ ಹೆಮ್ಮೆ ಅನಿಸುತ್ತಂತೆ. ನಿಜ ರೀ. ಯಾಕೆಂದರೆ ನಮಗೆಲ್ಲರಿಗೂ ಗೊತ್ತಿದೆ, ಮಹಾರಾಷ್ಟ್ರದ ಪಂಢರಪುರದಲ್ಲಿ ಪಾಂಡುರಂಗನ ದೇವಸ್ಥಾನ ಇದೆ. ಈ ಪಾಂಡುರಂಗನಿಗೆ ಮಹಾರಾಷ್ಟ್ರದ ಅಂದರೆ ಮರಾಠಿಗರು ಎಲ್ಲರೂ ಕನ್ನಡಿಗ ಕನ್ನಡಿಗ ಅಂತ ಹೇಳಿ ಕರೀತಾರೆ. ನಾವೆಲ್ಲ ಕೇಳಿದ್ದೀವಿ ಕಾನಡ ರಾಜ ಪಂಡರೀಚ ಅಂತ ಹಾಡನ್ನು ನಾವು ಎಲ್ಲರೂ ಕೇಳಿದ್ದೀವಿ. ಈ ಕಾನಡ ಅಂದರೆ ಕನ್ನಡಿಗ ಅಂತ ಹೇಳಿ ಅರ್ಥ ಆಗುತ್ತೆ. ಮರಾಠಿಗರು ಯಾಕೆ ಪಾಂಡುರಂಗನನ್ನು ಕನ್ನಡಿಗ ಅಂತ ಹೇಳಿ ಕರೀತಾರೆ ಅಂತ ಹೇಳಿದರೆ, ಅಲ್ಲಿಯ ಜನರ ವಿಶ್ವಾಸ ಅಂತ ಹೇಳಿದರೆ ಅವನನ್ನು ಮರಾಠಿಗ ಅಂತ ಹೇಳಿ ಕೂಗಿದರೆ ಆತ ಓಡೋಡಿ ಬರೋದಿಲ್ಲಂತೆ. ಬದಲಾಗಿ ನೀನು ಕನ್ನಡಿಗ ಅಂತ ಹೇಳಿ ಕರೆದ್ರೆ ಆತ ಭಕ್ತರನ್ನು ರಕ್ಷಿಸಲಿಕ್ಕೆ ಓಡೋಡಿ ಬರ್ತಾನೆ ಅನ್ನೋದು ಮರಾಠಿಗರ ನಂಬಿಕೆ. ಹಾಗಾಗಿ ಮರಾಠಿಗರು ಪಾಂಡುರಂಗನನ್ನು ಕಾನಡ ವಿಠ್ಠಲ, ಕಾನಡ ಪಂಡರೀಚ, ಕಾನಡ ರಾಜ, ಕಾನಡ ಮಲಹಾರಿ ಹೀಗೆ ಕನ್ನಡಿಗ ಅಂತ ಹೇಳಿ ಕೂಗಿ ಕೂಗಿ ಕರೀತಾರೆ. ರುಕ್ಮಿಣಿ ತಾಯಿಯನ್ನು ಕಾನಡ ಆಯಿ ಅಂತ ಹೇಳಿ ಕರೀತಾರೆ. ಕನ್ನಡಿಗ ಅಂತ ಹೇಳಿ ಕರೆದ್ರೆ ಭಗವಂತನಿಗೂ ಹೆಮ್ಮೆ ಅನಿಸುತ್ತೆ ಅಂದಮೇಲೆ ಇನ್ನು ಕನ್ನಡಿಗರಾದ ನಮಗೆ ಹೆಮ್ಮೆ ಅನಿಸೋದೇ ಇರುತ್ತಾ ಅಲ್ವೇನ್ರಿ?